मान्सून पावसाच्या तीव्र कमतरतेमुळे बेळगाव जिल्ह्यात पिण्याच्या पाण्याची समस्या दिवसेंदिवस गंभीर होतीये. विशेषतः चिक्कोडी, रायबाग आणि अथणी भागांमध्ये पाण्याची टंचाई नागरिकांना मोठ्या अडचणीत टाकत आहे. या पार्श्वभूमीवर पाणी समस्येच्या निराकरणासाठी राज्य सरकार सक्रिय झाले असून मुख्यमंत्री आणि उपमुख्यमंत्री डी.के. शिवकुमार यांच्या स्तरावर महत्त्वपूर्ण चर्चा सुरू झाल्या आहेत. जिल्ह्यातील पाणी प्रश्न सोडवण्यासाठी महाराष्ट्र सरकारसोबत चर्चा करण्याचा निर्णय घेण्यात आला आहे. 20 जून रोजी महाराष्ट्राचे मुख्यमंत्री देवेंद्र फडणवीस यांची भेट होण्याची शक्यता असून यावेळी कृष्णा नदीमध्ये 2 टीएमसी पाणी सोडण्याची विनंती केली जाणार आहे. कृष्णा नदीमध्ये 2 टीएमसी पाणी सोडल्यास बेळगाव जिल्ह्यातील चिक्कोडी, रायबाग आणि अथणी भागांना मोठा दिलासा मिळणार आहे. पिण्याच्या पाण्याची समस्या काही प्रमाणात कमी होऊन नागरिकांची चिंता कमी होण्याची शक्यता आहे. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 3 ನದಿ ಸಿಸ್ಟಮ್ಗಳು 3 ರಿವರ್ ಸಿಸ್ಟಮ್ಸ್ ನಮ್ಮ ಕಡೆ ಎಕ್ಸಿಸ್ಟೆನ್ಸಲ್ಲಿರ್ತವೆ. ಮೊದಲನೇದು ಕೃಷ್ಣ, ಎರಡನೇದು ಘಟಪ್ರಭಾ, ಮೂರನೇದು ಮೇನ್ ರಿವರ್ ಸಿಸ್ಟಮ್ ಮಲಪ್ರಭಾ. ಈಗ ಕೃಷ್ಣಾ ನಲ್ಲಿ ಬರುವಂಥ ನೀರು ಮಹಾರಾಷ್ಟ್ರದಿಂದ ಬಂದು ನಮ್ಮ ಜಿಲ್ಲೆಯಿಂದ ಬಾಗಲಕೋಟೆ ಹೋಗುತ್ತೆ. ಬಾಗಲಕೋಟಲ್ಲಿ ಮತ್ತೆ ಮುಂದೆ ಆಲ್ಮಟ್ಟಿ ಡ್ಯಾಮ್ಗೆ ಹೋಗಿ ಸೇರಿಕೊಳ್ಳುತ್ತೆ. ನಮ್ಮ ಜಿಲ್ಲೆಯಲ್ಲಿ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಕಡೆ ಹಿಪ್ಪರ್ಗಿ ಬರಾಜಿರುತ್ತೆ. ಅಲ್ಲಿ 6 TMC ನೀರನ್ನು ನಮಗೆ ಸಂಗ್ರಹಣೆ ಮಾಡಲಿಕ್ಕೆ ಅಲ್ಲಿ ಕ್ಷಮತೆ ಇದೆ. ಈಗ ಹಿಂದಿನ 4 ತಿಂಗಳಲ್ಲಿ ಬಹಳಷ್ಟು ಅದನ್ನು ರೇಷನ್ ಮಾಡಿಕೊಂಡು ಕುಡಿಲಿಕ್ಕೆ ನೀರು ಬೇಸಿಗೆ ಟೈಮಲ್ಲಿ ಹಾಗೂ ಈ ಪ್ರೀ ಮಾನ್ಸೂನ್ ಸೀಸನಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳಿ ಅಲ್ಲಿ ಆವಾಗ ನಮಗೆ ಒಂದು ಗೇಟ್ ಇಶ್ಯೂ ಬಂತು. 1.5 TMC ನೀರನ್ನು ನಾವು ಆ ಗೇಟ್ ಸ್ವಲ್ಪ ಮುರಿದು ಹೋದ ನಂತರ ನಾವು ಮಿಸ್ ಮಾಡ್ಕೊಂಡಿದ್ವಿ. ಅದರಿಂದ ಮತ್ತೆ ನಾವು ರೇಷನ್ ಮಾಡಿಕೊಂಡು 2 TMC ಉಳಿಸಿದ ನಂತರ ಸದ್ಯಕ್ಕೆ ನಮ್ಮ ಕಡೆ ಇರೋ ನೀರಿನ ಮಟ್ಟ 0.08 TMC. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ DCCO ಕಾನ್ಫರೆನ್ಸಲ್ಲಿ ಈ ವಿಷಯದ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಜೊತೆ ಈ ತಿಂಗಳ 20ನೇ ತಾರೀಕು ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಇದರಲ್ಲಿ ನಮ್ಮ ರಾಜ್ಯಕ್ಕೆ 2 TMC ನೀರು ಇನ್ನೂ ನಮಗೆ ಬೇಕಾಗುತ್ತದೆ. ಹಿಂದಿನ ಸಿಸ್ಟಮಲ್ಲಿ ಈ 2 TMC ಬೇಸಿಗೆ ಟೈಮಲ್ಲಿ ಅವ್ರು ಬಿಡ್ತಾಯಿದ್ರು. ಇತ್ತೀಚೆಗೆ ಒಂದು 4-5 ಇಯರ್ಸಿಂದ ಆ 2 TMC ನೀರನ್ನು ಬಿಡೋದನ್ನು ಅವರು ಸ್ಟಾಪ್ ಮಾಡಿದ್ದಾರೆ. ಪುನಃ ಆ 2 TMC ನೀರು ಬೇಸಿಗೆ ಟೈಮಲ್ಲಿ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ಬಿಡಲಿಕ್ಕೆ ಅವರು ಹೋಗಿ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಮಗೆ ಅಲ್ಲಿಂದ 2 TMC ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಈಗ ಈ ಸಂದರ್ಭದಲ್ಲಿ ಈಗ ಇರೋ ನೀರು ನಮಗೆ ಡ್ರಿಂಕಿಂಗ್ ವಾಟರ್ಗೆ ಮಾತ್ರ ನಾವು ಕೊಡ್ತಾ ಇದ್ದೀವಿ. ಅದು ಇನ್ನೊಂದು 10 ದಿವಸ ಬರೋ ಸಾಧ್ಯತೆ ಇದೆ. ಈ 2 TMC ನಮಗೆ ಬೇಕೇ ಬೇಕಾಗುತ್ತದೆ. ಎರಡನೇ ರಿವರ್ ಸಿಸ್ಟಮ್ ಘಟಪ್ರಭಾನಲ್ಲಿ ಹಿಡಕಲ್ ಜಲಾಶಯ ಏನಿದೆ ಅದರಲ್ಲಿ ಸರಿಸುಮಾರು 5.5 TMC ಇನ್ನೂ ನೀರು ಉಳಿದಿದೆ. ನಾವು ಇರಿಗೇಷನ್ ಪರ್ಪಸಸ್ಗೆ ಯಾವುದೇ ನೀರನ್ನು ಈಗ ಕೊಡ್ತಾ ಇಲ್ಲ. ಓನ್ಲಿ ಫಾರ್ ಡ್ರಿಂಕಿಂಗ್ ವಾಟರ್ ಪರ್ಪಸಸ್ ಈ ನೀರನ್ನು ನಾವು ರೇಷನ್ ಮಾಡಿಕೊಂಡು ಹಂತವಾಗಿ ಬಿಡ್ತಾಯಿದ್ವಿ. ಮೂರನೇ ರಿವರ್ ಸಿಸ್ಟಮ್ ಮಲಪ್ರಭಾನಲ್ಲಿ ನಮ್ಮ ಜಿಲ್ಲೆ ವ್ಯಾಪ್ತಿನಲ್ಲಿ ನಾವು ನೋಡಿದ್ದೀವಿ ಅಂದರೆ ಸರಿಸುಮಾರು ಒಂದು ಟೋಟಲ್ ನವಿಲ್ ತೀರ್ಥನಲ್ಲಿ 8 TMC ಇದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಿಯಂತ್ರಣಕ್ಕೆ ಬರೋ ನೀರಿನ ಮಟ್ಟ ಒಂದು 5 TMC ಇದೆ. ನಾವು ಈ ನೀರನ್ನು ಧಾರವಾಡಗೆ ನಾವು ಕೊಡಬೇಕಾಗುತ್ತೆ. ನಮ್ಮ ಕಡೆ ಇರುವಂಥ ಸೌದತ್ತಿ, ಬೈಲಹೊಂಗಲ್ಗೂ ಕೊಡಬೇಕಾಗುತ್ತೆ. ಧಾರವಾಡಗೆ ಜುಲೈ ಅಂತ್ಯದ ಒಳಗಡೆ ನಾವು ಟೋಟಲ್ 0.36 TMC ಕೊಡಬೇಕಾಗುತ್ತೆ. ಹಾಗೂ ನಮ್ಮ ಬೈಲಹೊಂಗಲ್ ಮತ್ತು ಸೌದತ್ತಿ ಎರಡೂ ಜೋಡಿಸಿ ನೋಡಿದ್ದೀವಿ ಅಂದರೆ ಅಲ್ಲಿ ಒಂದು 0.3 TMC ಬೇಕಾಗುತ್ತದೆ. ಸೊ ಆ ಏರಿಯಾದಲ್ಲಿ ನೀರಿನ ಸಮಸ್ಯೆ ಇಲ್ಲ. ಹಿಡಕಲ್ಲಲ್ಲಿನೂ ನೀರಿನ ಸಮಸ್ಯೆ ಇಲ್ಲ. ಈಗ ತೀವ್ರ ಪ್ರಾಬ್ಲಮ್ ಇರೋ ಸಂದರ್ಭ ಏನಂದರೆ ನಮ್ಮ ಹಿಪ್ಪರ್ಗಿ ಆ ಪ್ರಾಂತ್ಯದಲ್ಲಿ ಕುಡಿಲಿಕ್ಕೆ ನೀರು. ಇದನ್ನು ಹೊರತುಪಡಿಸಿ ನಾವು ಸಿಟಿ ಬಗ್ಗೆ ಮಾತಾಡಬೇಕಂದ್ರೆ ಬೆಳಗಾವಿ ನಗರದಲ್ಲಿ ನಮಗೆ ಮೇನ್ಲಿ ಹಿಡಕಲ್ ಜಲಾಶಯದಿಂದ ಬರುತ್ತೆ ಹಾಗೂ ರಾಕಸ್ಕೊಪ್ಪದಿಂದ ಬರುತ್ತೆ. ರಾಕಸ್ಕೊಪ್ಪದಲ್ಲಿನೂ ನೀರಿನ ಮಟ್ಟ ಸ್ವಲ್ಪ ಈಗ ಕಡಿಮೆ ಆಗಿದೆ. ಕಾರ್ಪೊರೇಷನ್ ಕಮಿಷನರ್ ಜೊತೆ ನಾವೊಂದು ಮೀಟಿಂಗ್ ಮಾಡಿದ್ದೀವಿ. ಈ ನೀರು ಏನಿದೆ ಇದನ್ನು ಕುಡಿಲಿಕ್ಕೆ ಮಾತ್ರನೇ ಉಪಯೋಗ ಮಾಡ್ತೀವಿ. ಅದೇನು ದೊಡ್ಡ ಡ್ಯಾಮ್ ಏನಲ್ಲ, ಚಿಕ್ಕ ಡ್ಯಾಮ್ ಇದೆ. ಈಗ ಸ್ವಲ್ಪ ಅದನ್ನು ರೇಷನ್ ಮಾಡ್ಕೊಂಡು ಯೂಸ್ ಮಾಡಿದ್ದೀವಿ ಅಂದರೆ ಉದಾಹರಣೆಗೆ 6 ತಾಸು ಕೊಡೋ ಬದಲಾಗಿ 4 ತಾಸು ಕೊಟ್ಟು, 2.5 ತಾಸು ಕೊಡೋ ಬದಲಾಗಿ 1.5 ತಾಸು ಕೊಟ್ಟು ನಾವು ಸ್ವಲ್ಪ ಮ್ಯಾನೇಜ್ ಮಾಡಿದ್ದೀವಿ ಅಂದರೆ ಮಿಡ್ ಜುಲೈ ತನಕ ಬರೋ ಸಾಧ್ಯತೆ ಇದೆ. ಸೊ ಸಿಟಿಗೋಸ್ಕರ ಒಂದು ಇಮಿಡಿಯೇಟ್ ಕಂಟಿಂಜೆನ್ಸಿ ಪ್ಲ್ಯಾನ್ ರೆಡಿ ಮಾಡ್ಕೋಬೇಕು.
ಒಂದು 5 to 10 ಡೇಸ್ ಒಳಗಡೆ ಅಂತ ನಾನು ಹೇಳಿದ್ದೀನಿ. ಕಾರ್ಪೊರೇಷನ್ ಕಮಿಷನರ್ ಅವರು ಎಲ್ಲೆಲ್ಲಿ ಖಾಸಗಿ ಬೋರ್ವೆಲ್ಗಳಿದ್ದಾವೆ, ಎಷ್ಟು ಟ್ಯಾಂಕರ್ಗಳಿದ್ದಾವೆ, ಹಾಗೂ ಈ ಖಾಸಗಿ ಬೋರ್ವೆಲ್ನು ನಾವು ನಮ್ಮ ವಶಕ್ಕೆ ತಗೊಂಡು ಬಾಡಿಗೆ ಕೊಟ್ಟು ಆ ರೇಟ್ ಫಿಕ್ಸ್ ಮಾಡಿ, ಹಾಗೂ ನಮ್ಮ ಟ್ಯಾಂಕರ್ಸ್ ಎಷ್ಟಿದ್ದಾವೆ, ಖಾಸಗಿ ಟ್ಯಾಂಕರ್ಸ್ಗಳು ಎಷ್ಟಿದ್ದಾವೆ, ಪ್ರತಿ ಟ್ಯಾಂಕರ್ಗೆ ಎಷ್ಟು ರೇಟ್ ನಾವು ಫಿಕ್ಸ್ ಮಾಡಬೇಕನ್ನೋದ್ರ ಬಗ್ಗೆ ಇನ್ನೊಂದು ವಾರದ ಒಳಗಡೆ ಕಾರ್ಪೊರೇಷನ್ ಕಮಿಷನರ್ ಅವರು ತೀರ್ಮಾನ ತಗೊಂಡು ನಮಗೆ ಹೇಳ್ತಾರೆ. ನಾವು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಅದರಲ್ಲಿ ಇದನ್ನು ನಾವು ಫೈನಲೈಸ್ ಮಾಡ್ಕೊಳ್ತೀವಿ. ಈ ವರ್ಷ ಮಳೆದು ಬಹಳ ಕೊರತೆ ಇರುತ್ತೆ. ಮೇನ್ಲಿ ಎಲ್ ನೀನೋ ಅಂತ ಏನು ಗ್ಲೋಬಲ್ ಫೆನಾಮಿನಾ ಇದೆ, ಈ ವರ್ಷ ಸೂಪರ್ ಎಲ್ ನೀನೋ ಫೆನಾಮಿನಾ ಡೆವಲಪ್ ಆಗ್ತಾ ಇದೆ. ಇದು ಪ್ಯಾಸಿಫಿಕ್ ಸಮುದ್ರದಲ್ಲಿ ಡೆವಲಪ್ ಆಗುತ್ತೆ. ಅಲ್ಲಿ ನೀರು ಹೀಟ್ ಆದಾಗ ಇಲ್ಲಿ ನಮಗೆ ಪ್ರೆಸಿಪಿಟೇಷನ್ ಬರುತ್ತೆ. ರಿವರ್ಸ್ ಆದಾಗ ಎಲ್ ನೀನೋ ಸಿಚುವೇಶನ್ ಫಾರ್ಮ್ ಆಗುತ್ತೆ. ಸೊ ಈ ಸೂಪರ್ ಎಲ್ ನೀನೋನಲ್ಲಿ ಮೋರ್ ದೆನ್ 10 to 20% ಡೆಫಿಸಿಟ್ ಆಗಿದೆ ಅಂದರೆ ಮಾನ್ಸೂನ್, ಆವಾಗ ಮಾನ್ಸೂನ್ ಡೆಫಿಸಿಟ್ ಅಂತ ನಾವು ಹೇಳ್ತೀವಿ. ದೇರ್ ಈಸ್ 60% ಚಾನ್ಸ್ ದಿಸ್ ಇಯರ್ ದ್ಯಾಟ್ ಮುಂಗಾರು ಮಳೆ ಡೆಫಿಸಿಟಲ್ಲಿರುತ್ತೆ. 60% ಪಾಸಿಬಿಲಿಟಿ ಇದೆ ಈ ವರ್ಷ ಮುಂಗಾರು ಮಳೆ ಫೇಲ್ ಆಗುತ್ತೆ. ಸೊ ಇಲ್ಲಿ ಮಟ್ಟ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ನೋಡಿದ್ದೀವಂದರೆ ನಮಗೆ ಮಧ್ಯದಲ್ಲಿ ಸ್ವಲ್ಪ ಮಳೆ ಆಗಿದೆ. ಅದರಿಂದ ಸೋಯಿಂಗ್ಗೆ ಬಿತ್ತನೆ ನಾಟಲಿಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ. ನಾವು ಈಗಾಗಲೇ 35 to 40% ಸೋಯಿಂಗನ್ನು ಮುಗಿಸ್ಕೊಂಡಿದ್ದೀವಿ. ಬೇರೆ ಜಿಲ್ಲೆಗಳಿಗೆ ನಾವು ಹೋಲಿಸಿ ನೋಡಿದ್ದೀವಂದರೆ ಈಗ 40% ನಮ್ಮ ಕಡೆ ಸೋಯಿಂಗ್ ಆಗಿದೆ. ಬೀದರಲ್ಲಿ ಮಳೆನೇ ಆಗಲಿಲ್ಲ, ಅಲ್ಲಿ ಸೋಯಿಂಗು ಬಹಳ ಕಡಿಮೆ ಆಗಿದೆ, 6 to 8% ಆಗಿದೆ. ಸೊ ನಮ್ಮ ಸಿಚುವೇಶನ್ ಬೆಟರ್ ಇದೆ. ಬಟ್ ಇನ್ನೂ ಮಳೆ ಬಂದಿದೆ ಅಂದರೆ ನಮಗೆ ಅನುಕೂಲ. ದೇರ್ ಇಸ್ a 60% ಪಾಸಿಬಿಲಿಟಿ ದಟ್ ದ ಮಾನ್ಸೂನ್ ವಿಲ್ ಫೇಲ್. ಸದ್ಯಕ್ಕೆ ನಮ್ಮ ಕಡೆ 36 ವಾರದ ಮೇವು ನಮ್ಮ ಕಡೆ ಅವೈಲಬಲ್ ಇದೆ. ಇದನ್ನು ನಾವು ಕ್ಲೋಸ್ಲಿ ಮಾನಿಟರ್ ಮಾಡ್ತೀವಿ. ಇನ್ನೊಂದು 3-4 ವಾರದ ನಂತರ ಈ ಸಿಚುವೇಶನ್ನು ನಾವು ಪರಿಗಣಿಸ್ತೀವಿ. ಇಡೀ ಮಾನ್ಸೂನ್ ಸೀಸನ್ನು ನಮಗೆ ತಡ್ಕೊಳ್ಳಿಕ್ಕೆ ಮೇವಿದೆ. ನೀರಿನ ವ್ಯವಸ್ಥೆ ಏನಿದೆ ಅದು ಲೋಕಲ್ ಪಂಚಾಯತಿಯಿಂದ ಹಾಗೂ ಲೋಕಲ್ ನಮ್ಮ ಟೌನ್ ಮುನ್ಸಿಪಾಲ್ಟಿಗಳಿಂದ ಅವರು ಮಾಡ್ಕೋಬೇಕಾಗುತ್ತೆ. ಕಂಟಿಂಜೆನ್ಸಿಗೆ ಏನಾದರೂ ಫಂಡ್ ಬೇಕಂದ್ರೂ ನಾವು ಸರ್ಕಾರಕ್ಕೆ ಬರಿತೀವಿ. ಟ್ಯಾಂಕರ್ ಮುಖಾಂತರ ಎಲ್ಲೆಲ್ಲಿ ಈ ಗೋಕಟ್ಟೆಗಳಿರ್ತವೆ, ಗೋಕಟ್ಟೆಗಳಲ್ಲಿ ನೀರು ಫಿಲಪ್ ಮಾಡಿ ನಮ್ಮ ಜಾನುವಾರುಗಳಿಗೆ ಆ ನೀರಿನ ಸರಬರಾಜು ಕೊಡೋ ಜವಾಬ್ದಾರಿ ಏನಿದೆ ನಾವು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಟಾಸ್ಕ್ ಫೋರ್ಸಿಂದ ನಾವು ಲೋಕಲ್ ಅರ್ಬನ್ ಬಾಡೀಸ್ ಹಾಗೂ ಲೋಕಲ್ ಗ್ರಾಮೀಣ बॉडीजಗೆ ನಾವು जबाबदारीವನ್ನು ಕೊಡ್ತೀವಿ. दरम्यान बेळगाव जिल्ह्यातील 2 प्रमुख जलाशय पूर्णपणे कोरडे पडल्याने चिंता वाढली आहे. सध्या जलाशयांमध्ये उपलब्ध असलेलं पाणी फक्त पिण्याच्या गरजांसाठी वापरलं जात आहे. राजशेखर हिरेमठ, KMM मराठी, बेळगाव. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every ₹1 lakh diamond value. Available at all Bhima showrooms. TNC apply.